ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೋಮಶೇಖರ್ ಶಾಸ್ತ್ರಿ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಮನೆಯಲ್ಲೇ ಟೊಮ್ಯಾಟೊ ಬಾತ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಬೇಕಾಗಿರುವಂತಹ ಸಾಮಗ್ರಿಗಳು: ಈರುಳ್ಳಿ, 2 ಈರುಳ್ಳಿ, ಮತ್ತು ಒಂದು 2 ಅಥವಾ 2.5 ಟೊಮ್ಯಾಟೊ, ಮತ್ತು ಹಸಿರು ಮೆಣಸಿನಕಾಯಿ. ಮತ್ತಿನ್ನು ಮಸಾಲ ಪದಾರ್ಥ ಬೇಕಾಗಿರೋದು ಕರಿಬೇವು, ಸ್ವಲ್ಪ ಕಾಳುಮೆಣಸು, ಜೀರಿಗೆ, ಸಾಸಿವೆ, 1-2 ಏಲಕ್ಕಿ ಮತ್ತು ಶುಂಠಿ. ನಾನು ಮತ್ತು ಇದು ಎಕ್ಸ್ಟ್ರಾ ಮಸಾಲ ಪದಾರ್ಥ ಏನು ಅದು ಇಡೀ ಮಸಾಲ ಪದಾರ್ಥ ಆಗ್ತಾಯಿಲ್ಲ. ಟಾಪ್ 1 ಬ್ರ್ಯಾಂಡ್ನ ಗರಂ ಮಸಾಲ ಪೌಡರ್ ತಗೊಂಡಿದ್ದೀನಿ. ಸೊ ಅದು ಇಲ್ಲಿ 1-2 ಸ್ಪೂನ್ ಗರಂ ಮಸಾಲ ಇಟ್ಟಿದ್ದೀನಿ. ಮತ್ತು ಫೈನಲ್ ಸ್ಟೇಜಿಗೆ GRB ಬ್ರ್ಯಾಂಡ್ನ ಟೊಮ್ಯಾಟೊ ರೈಸ್ ಪೌಡರ್ ಪರ್ಚೇಸ್ ಮಾಡಿದ್ದೆ. ಸೊ ಇದು ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನಮಗಿದು ಟೇಸ್ಟ್ ಕೊಡುತ್ತೆ. ಸೊ ಹಾಗಾಗಿ ನಾನು ರೆಗ್ಯುಲರ್ ಇದನ್ನೇ ಯೂಸ್ ಮಾಡ್ತೀನಿ. ಮತ್ತು ಇನ್ನೊಂದು ಕೊತ್ತಂಬರಿ ಸೊಪ್ಪು, ಮತ್ತು ಸ್ವಲ್ಪ ತೆಂಗಿನಕಾಯಿ ಹುಡಿ, ಮತ್ತು ನೆಕ್ಸ್ಟು ಬಟಾಣಿ ತಗೊಂಡಿದ್ದೀನಿ. ಸೊ ಈ ಬಟಾಣಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ, ಇದು ಲೇಟೆಸ್ಟು ಲೈಟರು. ಸೊ ಇದು ಮ್ಯಾನ್ಯುವಲ್ ಅಲ್ಲ, ಒಂಥರ ಎಲೆಕ್ಟ್ರಿಕ್ದು. ಇದಕ್ಕೆ ಚಾರ್ಜರ್ ಸಹ ಇದೆ. ಏನಾದರೂ ಚಾರ್ಜು ಡೌನ್ ಆದರೆ ಚಾರ್ಜಿಗೆ ಸಹ ಇಟ್ಕೋಬೋದು. ಇದು ನಂದು ಹಸ್ಬೆಂಡ್ ತಂದಿದ್ದು. ನೋಡಿ, ಈಗ ಒಮ್ಮೆ ಆನ್ ಮಾಡಿ ತೋರಿಸ್ತೀನಿ. ಫಸ್ಟ್ ಇಲ್ಲಿ ಸ್ವಿಚ್ ಆನು ಆಫ್ ಬಟನ್ ಇದೆ ಇಲ್ಲಿ. ಸೊ ಈಗ ಆನ್ ಮಾಡ್ಕೊಳ್ಬೇಕು. ಇಲ್ಲಿ ಲೈಟ್ ಬರುತ್ತೆ. ನೆಕ್ಸ್ಟ್ ಆನಂತರ ಗ್ಯಾಸ್ ಆನ್ ಮಾಡಿ ಜಸ್ಟ್ ಈ ಥರ ಮಾಡಿದ್ರೆ ಆಯಿತು. ಟೊಮ್ಯಾಟೊ ಬಾತ್ನ 2 ಟೈಪ್ ಮಾಡ್ಬೋದು. ಜಸ್ಟ್ ಒಗ್ಗರಣೆಗೆ ಹಾಕಿ, ನೀರು ಹಾಕಿ, ಮತ್ತು ಅಕ್ಕಿ ಹಾಕಿ ವಿಸಿಲ್ ತೆಗೆಸ್ಬೋದು. ನಾನು ಈ ಥರ ಮಸಾಲೆ ಗ್ರೈಂಡ್ ಮಾಡಿ ಮತ್ತು ಅದನ್ನು ರುಬ್ಬಿಕೊಂಡು ಟೊಮೆಟೊ ಬಾತ್ ಮಾಡ್ತಾಯಿದ್ದೀನಿ. ಸೊ ಈಗ ಒಮ್ಮೆ ನೋಡಿ, ಇದು ಏನು ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡಿಟ್ಟಿದ್ದೆ ಅದೊಮ್ಮೆ ಫ್ರೈ ಮಾಡ್ಕೊಳ್ತೀನಿ. ಫ್ರೈ ಮಾಡಿ ನಂತರ ಅದನ್ನು ಪೇಸ್ಟ್ ರೆಡಿ ಮಾಡ್ಕೊಳ್ತೀನಿ. ಸಾಸಿವೆ, ಶುಂಠಿ, ಬೆಳ್ಳುಳ್ಳಿ, ಇದು ಹಸಿರು ಮೆಣಸಿನಕಾಯಿ, ಮತ್ತು ಸ್ವಲ್ಪ ಈರುಳ್ಳಿ, ಮತ್ತು ಟೊಮ್ಯಾಟೊ. ಸ್ವಲ್ಪ ಒಗ್ಗರಣೆಗೆ ಸ್ವಲ್ಪ ಎತ್ತಿಟ್ಕೊಂಡು ಒಂದು 3/4 ಭಾಗ ಪೇಸ್ಟ್ ಮಾಡಲಿಕ್ಕೆ ಹಾಕ್ತೀನಿ. ಮತ್ತು ಇದು ಕೊತ್ತಂಬರಿ, ಮತ್ತು ತೆಂಗಿನ ತುರಿ. ಸ್ವಲ್ಪ ಇದು ಫ್ರೈ ಮಾಡ್ಕೊಳ್ಬೇಕು. ಆಗ ಏನೆಲ್ಲ ಫ್ರೈ ಮಾಡ್ಕೊಂಡಿದ್ದೆ ಇಂಗ್ರೀಡಿಯೆಂಟ್ಸ್ನ ಅದು ಈಗ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಆನಂತರ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಟೊಮ್ಯಾಟೊ, ಈರುಳ್ಳಿ, ಏಲಕ್ಕಿ ಹಾಕಿದ್ದೀನಿ. ಸೊ ಅದು ಬಾಡಿದ ನಂತರ ಸ್ವಲ್ಪ ಬಟಾಣಿ ಹಾಕಿದ್ದೀನಿ. ಇದು ಬಟಾಣಿ, ಟೊಮ್ಯಾಟೊ, ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಆನಂತರ ರುಬ್ಬಿರ್ತಕ್ಕಂಥ ಈ ಪೇಸ್ಟ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ.
ಮತ್ತು ಗರಂ ಮಸಾಲ ಆ್ಯಡ್ ಮಾಡ್ತಾ ಇದ್ದೀನಿ. ಮತ್ತು ಟೊಮೆಟೊ ರೈಸ್ ಪೌಡರ್ ಆ್ಯಡ್ ಮಾಡ್ತಾ ಇದ್ದೀನಿ. 3/4 ಭಾಗ ಬೇಕಾಗುತ್ತೆ. ಮತ್ತು ಇದಕ್ಕೆ ನಂದಿನಿ ಮೊಸರು ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಂತರ ಇದಕ್ಕೆ ತೊಳೆದಿರೋ ಅಂತಹ ರೈಸ್ನ ಹಾಕ್ತಾ ಇದ್ದೀನಿ. ಮತ್ತು ನೀರು ಎಷ್ಟು ಬೇಕಷ್ಟು ನೋಡಿ ಸೇರಿಸ್ಬೇಕು. ಮತ್ತು ನೀರು ಮಿಕ್ಸ್ ಮಾಡ್ತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಮತ್ತು ಸರಿ ಮಿಕ್ಸ್ ಮಾಡಿ ಅದು ಬಾಯ್ಲಿಂಗ್ ಸ್ಟೇಜಿಗೆ ಬಂದಾಗ ಲಿಡ್ ಕ್ಲೋಸ್ ಮಾಡಿ 1 ವಿಜಿಲ್ ತೆಗೆದ್ರೆ ಸಾಕು. ನೋಡಿ ಫ್ರೆಂಡ್ಸ್, ಫೈನಲಿ ಟೊಮೆಟೊ ಬಾತ್ ಈ ಥರ ಬಂದಿದೆ. ಸೊ ಈಗ ಒಂದು ಬೌಲ್ನಲ್ಲಿ ಸರ್ವ್ ಮಾಡ್ಕೊಳ್ಳೋಣ. ಬಿಸಿ ಬಿಸಿ ಟೊಮೆಟೊ ಬಾತ್ ರೆಡಿಯಾಗಿದೆ. ಸೊ ಈಗ ನಮ್ಮ ಲಿಖಿತ್ಗೆ ಕೊಟ್ಟು ಟೇಸ್ಟ್ ಹೇಗಿದೆ ಅಂತ ಕೇಳುವ. ಲಿಖಿತ್, ಬಾ ಟೊಮೆಟೊ ಬಾತ್ ತಿನ್ನು. ನೋಡಿ ಟೇಸ್ಟ್ ಹೇಗಿದೆ ಅಂತ ಹೇಳು. Thank you for watching new